ಶರಣಾರ್ಥಿ, ಇವತ್ತಿನ ಕ್ವಶನ್ ನಂಬರ್ ಅನಾಲಜಿ ಮೇಲೆ ಇದೆ. ಈ ತರದ ಕ್ವಶನ್ ನಾನು ಪ್ರೀವಿಯಸ್ ವಿಡಿಯೋಲಿ ಸಾಲ್ವ್ ಮಾಡಿದ್ದೀನಿ. ಬಟ್ ಆದ್ರೂ ಇದನ್ನ ಸಾಲ್ವ್ ಮಾಡುವಲ್ಲಿ ಯಾವ ತರ ಚೆಕ್ ಮಾಡಬೇಕು, ಫಸ್ಟ್ ಯಾವ್ದು ಪ್ರಿಯಾರಿಟಿ ಇದೆ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಯಾವ್ದು ಗೊತ್ತಾ, ಪ್ರೈಮ್ ನಂಬರ್ಗೆ ಚೆಕ್ ಮಾಡಬೇಕು. ಇಲ್ಲಿ ಕೊಟ್ಟಿರೋ ನಂಬರು ಪ್ರೈಮ್ ನಂಬರ್ ಇದೆಯಾ, ನಂಬರ್ ಅನಾಲಜಿ ರಿಲೇಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಸ್ಟ್ ನಾವು ಚೆಕ್ ಮಾಡಬೇಕು ಅದು ಪ್ರೈಮ್ ನಂಬರ್ ಇದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಫಾರ್ ಪ್ರೈಮ್ ನಂಬರ್. ಸೆಕೆಂಡ್, ಚೆಕ್ ಫಾರ್ ಸ್ಕ್ವೇರ್, ಸ್ಕ್ವೇರ್ ಏನಾದ್ರು ರಿಲೇಷನ್ ಇದೆ ಅಂತ ನೋಡ್ಬೇಕು ಇಲ್ಲಿ. ಥರ್ಡ್, ಚೆಕ್ ಫಾರ್ ಕ್ಯೂಬ್, ಕ್ಯೂಬ್ ರಿಲೇಷನ್ ಏನಾದ್ರು ಇಲ್ಲಿ ಒಂದಕ್ಕೊಂದು ರಿಲೇಷನ್ ಇದೆ ಅಂತ ಚೆಕ್ ಮಾಡಬೇಕು. ನಾಲ್ಕನೇದು ಎಡಿಷನ್ ಆರ್ ಸಬ್ಟ್ರಾಕ್ಷನ್. ಈ ಮೆಥಡ್ ನ ನಾವು ಫಾಲೋ ಮಾಡಬೇಕು. ಇದು ನಂಬರ್ ಅನಾಲಜಿಗಿರೋ ಒಂದು ಟ್ರಿಕ್. ಈ ನೋಡ್ರಿ, ಫಸ್ಟ್ ನೋಡ್ರಿ, ಇಲ್ಲಿ 2 ಇದೆ. 2 ಈಸ್ ಅ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದ್ರೆ ಏನು, ಒಂದರಿಂದ ಮತ್ತು ಆ ನಂಬರ್ ಇಂದ ಅಷ್ಟೇ ಡಿವೈಡ್ ಆಗತ್ತೆ. ಅದು ಸೆಲ್ಫ್ ನಂಬರ್ ಇಂದ ಡಿವೈಡ್ ಆಗುತ್ತೆ. ಈಗ 2 ಅಂತ ಅದರಿಂದ ಆಗತ್ತೆ, 1ರಿಂದ ಆಗತ್ತೆ, 2 ಇಂದ ಆಗತ್ತೆ ಅದು. ಈಗ 9 ಇದೆ. 9 ಈಸ್ ಅ ಪ್ರೈಮ್ ನಂಬರ್ ಆರ್ ನಾಟ್? ನೋ, ಪ್ರೈಮ್ ನಂಬರ್ ಇಲ್ಲ. ಹೌದಾ? ಹಾಗಾಗಿ ಇದು ಹೋಲ್ಡ್ಸ್ ಗುಡ್ ಆಗೋದಿಲ್ಲ. ಇಲ್ಲಿ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ನೆಕ್ಸ್ಟ್ ಸ್ಕ್ವೇರ್, ಚೆಕ್ ಫಾರ್ ಸ್ಕ್ವೇರ್. ನೋಡ್ರಿ ಇಲ್ಲಿ ಹಿಂಟ್ ಇದೆ. ಹೆಂಗೆ ಗೊತ್ತಾ, 2 ಇದೆ. 2 ಆದ್ಮೇಲೆ ನಂಬರ್ ಏನ್ ಬರುತ್ತೆ? 3 ಬರುತ್ತೆ. 3 ಸ್ಕ್ವೇರ್ ಇಸ್ 9. ಕರೆಕ್ಟಾ? ಈ ನಂಬರ್ ಇದೆ, ಈ ನಂಬರ್ಗೆ ರಿಲೇಷನ್ +1 ಮಾಡಿದಾಗ ಅದ್ರದ್ದು ಸ್ಕ್ವೇರ್ ಮಾಡಿ ಅಂತ ಇದೆ. ಹೌದಾ? ಇದು ಇಲ್ಲಿ ಹೋಲ್ಸ್ ಗುಡ್ ಆಯ್ತು. ಸೇಮ್ 5 ಇದೆ ಇಲ್ಲಿ. 5 ನೆಕ್ಸ್ಟ್ ನಂಬರ್ ಏನು ಅಂದ್ರೆ ಈ ನಂಬರ್ಗೆ +1 ಮಾಡ್ಕೊಂಡಿದ್ದಾರೆ ಅಂತ 3 ಆಯ್ತು. ಹಾಗೆ ಇಲ್ಲಿ 5ಗೆ +1 ಮಾಡ್ಕೊಳ್ಳಿ. ಎಷ್ಟು ಬಂತು? 6 ಬಂತು. ಇಲ್ಲೂ ಕೂಡ 2ಗೆ +1 ಮಾಡಿದ್ರೆ 3 ಬಂತು. 3 ಸ್ಕ್ವೇರ್ ಇಸ್ 9 ಇದೆ. ಹಾಗಾಗಿ 5 + 1 ಅದ್ರ ಸ್ಕ್ವೇರ್ ಇಸ್ 36. ಹಾಗಾಗಿ ನಮ್ಮ ಆನ್ಸರ್ ಇದು. ಇನ್ ಕೇಸ್ ಇದನ್ನು ಸ್ಯಾಟಿಸ್ಫೈ ಆಗ್ಲಿಲ್ಲ, ಇಲ್ಲಿ ನಮಗ್ ಮಾಡಿದಾಗ ಆ ಬಂದಿದ್ದ ಆನ್ಸರ್ ಇಲ್ಲಿ ಯಾವ್ದು ಆಪ್ಷನ್ ಇರಲಿಲ್ಲ ಅಂದ್ರೆ ನಾವು ಯಾವ್ದಕ್ಕೆ ಹೋಗ್ಬೇಕು? ಚೆಕ್ ಫಾರ್ ಕ್ಯೂಬ್ ಹೋಗ್ಬೇಕು. ಅದಾದ್ಮೇಲೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಹೋಗ್ಬೇಕು. ಪ್ರಿಯಾರಿಟಿ ಬೇಸಿಸ್ ಮಾಡಿದಾಗ ನಾವು ಈ ತರದ ಕ್ವಶನ್ ನ ಆನ್ಸರ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇನ್ನೊಂದು ರಿಲೇಷನ್ ಕೊಡ್ತೀನಿ, ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ಇದೇ ಬೇಸಿಸ್ ಮೇಲೆ ಕೊಡ್ತೀನಿ ನಾನು. ಇದ್ರದ್ದು ಏನ್ ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಮೂಲಕ ನಿಮ್ಮ ಆನ್ಸರ್ ತಿಳಿಸಿ. ಇದೇ ರೀತಿ ನೀವು ಕ್ವಶನ್ಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.